ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಬೈಯೋದೇ ತಪ್ಪಾಗಿ ಹೋಗಿದ್ಯಾ? ಸಣ್ಣ ಪುಟ್ಟ ಮಾತಿಗೂ ವಿದ್ಯಾರ್ಥಿಗಳು ಸೂಸೈಡ್ ನಿರ್ಧಾರ ತೆಗೆದುಕೊಳ್ತಿರೋದು ಏನಕ್ಕೆ? ಕಟ್ಟಡದಿಂದ ಜಿಗಿದ ಆ ಸ್ಟೂಡೆಂಟ್ ಆರೋಗ್ಯ ಸ್ಥಿತಿ ಈಗ ಹೇಗಿದೆ? ಐಶ್ವರ್ಯ ಆತ್ಮಹತ್ಯೆ ಕೇಸ್ನಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಏನ್ ಗೊತ್ತಾ? ಮಳೆ ಬಾರದೇ ಇದ್ರೂ ಧರೆಗೆ ಉರುಳ್ತಿವೆ ಮರಗಳು. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಕಾನೂನು ಹೋರಾಟದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಬಳಿ ಸ್ಪಷ್ಟನೆ ನೀಡಿದ್ದಾರೆ. ಕಾನೂನು ಹೋರಾಟದಲ್ಲಿ ಜೊತೆ ಇರೋದಾಗಿ ಹೈಕಮಾಂಡ್ ನಾಯಕರು ಅಭಯ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ನೀಡದೆ ತನಿಖೆ ಎದುರಿಸುವಂತೆ ಹೈಕಮಾಂಡ್ ಸೂಚಿಸಿದೆ ಎನ್ನಲಾಗ್ತಾ ಇದೆ. ಬಿಜೆಪಿಯ ಭ್ರಷ್ಟಾಚಾರ ಆರೋಪಕ್ಕೆ ಗ್ಯಾರಂಟಿ ಅಸ್ತ್ರವನ್ನೇ ಪ್ರಬಲವಾಗಿ ಬಳಸಿಕೊಳ್ಳಿ. ಗ್ಯಾರಂಟಿ ರದ್ದು ಮಾಡಲು ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಎಂದು ಜನಾಭಿಪ್ರಾಯ ಮೂಡಿಸಬೇಕು. ಗ್ಯಾರಂಟಿ ಅಸ್ತ್ರವನ್ನೇ ಸಮರ್ಪಕವಾಗಿ ಬಳಸಿ ಮೈತ್ರಿಯನ್ನ ಕಟ್ಟಿಹಾಕಿ ಅಂತ ಹೈಕಮಾಂಡ್ ತಿಳಿಸಿದೆಯಂತೆ. ಈಗ ಎಲ್ಲಾ ಸಚಿವರು ಕೂಡ ಅದೇ ದಾಟಿಯಲ್ಲೇ ತಮ್ಮ ಹೇಳಿಕೆಯನ್ನ ಕೊಡಲು ಮುಂದಾಗ್ತಾ ಇದ್ದಾರೆ. ಆದರೆ ಸಿಎಂ ಭೇಟಿಯ ವೇಳೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ರಾಜ್ಯಪಾಲರ ವಿಷಯದಲ್ಲಿ ಈವರೆಗೆ ಮೌನವಾಗಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಇಶ್ಯೂ ಮಾಡೋಕೆ ಬಿಜೆಪಿ ಮುಂದಾಗಿದ್ದು ರಾಜ್ಯದ ವಿಷಯಗಳನ್ನೇ ಇಟ್ಟುಕೊಂಡು ಹೋರಾಡಿ ಅಂತ ರಾಹುಲ್ ಗಾಂಧಿ ಸಲಹೆ ನೀಡಿದ್ದಾರಂತೆ. ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಿಲ್ಲ ಎನ್ನಲಾಗ್ತಾ ಇದೆ. ತೆಲಂಗಾಣ ಸಿಎಂ ಡಿಸಿಎಂ ಡಿಕೆಶಿ ಭೇಟಿ ವೇಳೆ ರಾಹುಲ್ ಗಾಂಧಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಚರ್ಚೆ ನಡೆಸಿದ್ದು, ಸದ್ಯ ತೆಲಂಗಾಣದಲ್ಲಿ ಸಿಎಂ ರೇವಂತ್ ರೆಡ್ಡಿ ಅವರೇ ಅಧ್ಯಕ್ಷ ಸ್ಥಾನದಲ್ಲಿಯೂ ಇದ್ದು ಈ ಬಗ್ಗೆ ಚರ್ಚೆ ನಡೆಸಿದ್ದಾರಂತೆ. ಆದರೆ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ಭೇಟಿಯ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚಿಸಿಲ್ಲ. ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆಯೂ ಕೂಡ ಗಂಭೀರ ಚರ್ಚೆ ನಡೆದಿಲ್ಲ ಅನ್ನೋ ಮಾಹಿತಿ ಇದೆ. ಸಿಎಂ ಸಿದ್ದರಾಮಯ್ಯ ಬಳಿ ಸಂಪುಟ ಪುನರ್ರಚನೆಯ ಬಗ್ಗೆ ರಾಹುಲ್ ಗಾಂಧಿ ಅಭಿಪ್ರಾಯವನ್ನ ಕೇಳಿದ್ದು, ಸದ್ಯಕ್ಕೆ ಅದರ ಅಗತ್ಯತೆ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರಂತೆ. 4 ರಾಜ್ಯಗಳ ವಿಧಾನಸಭೆಯ ಚುನಾವಣೆಯವರೆಗೂ ಸಚಿವರ ಬದಲಾವಣೆ ಬೇಡ ಅಂತ ಖರ್ಗೆ ಸೂಚಿಸಿದ್ದು, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಡಿಕೆ ಶಿವಕುಮಾರ್ ಸಮ್ಮತಿ ಸೂಚಿಸಿದ್ದಾರೆ. ಹೀಗಾಗಿ ನವೆಂಬರ್ವರೆಗೂ ಕ್ಯಾಬಿನೆಟ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನಲಾಗ್ತಾ ಇದೆ. ಸಿಎಂ ನಿವಾಸ ಕಾವೇರಿ ಬಳಿ ವ್ಯಕ್ತಿಯೊಬ್ಬ ಹೈಡ್ರಾಮಾ ಮಾಡಿದ್ದಾನೆ. ಸಿಎಂ ಭೇಟಿಗೆ ಪೊಲೀಸರು ಬಿಡದೇ ಇದ್ದದಕ್ಕೆ ಸಿಟ್ಟಾದ ವ್ಯಕ್ತಿ ಪೊಲೀಸರ ಮೇಲೆ ಹರಿಹಾಯ್ದಿದ್ದಾನೆ. ಹಿರಿಯ ವ್ಯಕ್ತಿಯೊಬ್ಬ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಕೊಡೋದಕ್ಕೆ ಬಂದಿದ್ದರು. ಆದರೆ ಪೊಲೀಸರು ಮನವಿ ಸಲ್ಲಿಸೋದಕ್ಕೆ ಒಳಗೆ ಬಿಟ್ಟಿಲ್ಲ. ಇದರಿಂದ ಕೋಪಗೊಂಡ ವ್ಯಕ್ತಿ ಪೊಲೀಸರ ಮೇಲೆ ಕೂಗಾಡಿದ್ದಾನೆ. ಏನ್ರಿ ಹೊಡಿತೀರೇನ್ರಿ, ನನಗೆ ಮೈ ಮುಟ್ಟದೆ ಮಾತನಾಡಿ ತಳ್ಳಬೇಡಿ ಅಂತ ಪೊಲೀಸರ ಮೇಲೆ ಕಿಡಿಕಿಡಿಗೊಂಡಿದ್ದಾನೆ. ಬ್ಯಾಗ್ನಲ್ಲಿ ಏನಿದೆ ಅಂತ ಪೊಲೀಸರು ಕೇಳಿದ್ದಕ್ಕೆ ಬ್ಯಾಗ್ನಲ್ಲಿ ಬಾಂಬ್ ಇದೆ ಅಂತ ಬೆದರಿಕೆ ಹಾಕಿದ್ದಾನೆ. ಕೆಲ ಕಾಲ ಪೊಲೀಸರನ್ನೇ ತಬ್ಬಿಬ್ಬುಗೊಳಿಸಿದ್ದಾನೆ. ಕೊನೆಗೆ ಆ ವ್ಯಕ್ತಿಯನ್ನ ಸಮಾಧಾನಪಡಿಸಿದ ಪೊಲೀಸರು ಗೃಹ ಕಚೇರಿ ಕೃಷ್ಣಾಗೆ ಕರೆದೊಯ್ದು ಮನವಿ ಸ್ವೀಕರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾವೇರಿ ನಿವಾಸದಿಂದ ನಿರ್ಗಮಿಸಿದ ಬಳಿಕ ಈ ಸನ್ನಿವೇಶ ಕಂಡು ಬಂದಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಲ್ಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಸೆಕ್ಷನ್ ಸೇರ್ಪಡೆಯಾಗಿದೆ. ಸಂತ್ರಸ್ತೆಯರ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದ ಮೊಬೈಲ್ ನಾಶ ಮಾಡಿರುವ ಹಿನ್ನೆಲೆಯಲ್ಲಿ ಸಾಕ್ಷ್ಯ ನಾಶ ಆರೋಪದಲ್ಲಿ ಐಪಿಸಿ ಸೆಕ್ಷನ್ 201 ಸೇರ್ಪಡೆಯಾಗಿದೆ. ಪೆನ್ಡ್ರೈವ್ ಸ್ಫೋಟಗೊಳ್ಳುತ್ತಾ ಇದ್ದಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ವಿದೇಶದಲ್ಲೇ ಮೊಬೈಲ್ ನಾಶ ಮಾಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ. ಆರೋಪಿ ಪ್ರಜ್ವಲ್ ತಮ್ಮ ತಾಯಿ ಮನೆಯಲ್ಲಿಲ್ಲದ ಸಂದರ್ಭದಲ್ಲಿ ಸಂತ್ರಸ್ತೆಯ ಮೇಲೆ ಬಲವಂತವಾಗಿ ಅತ್ಯಾಚಾರ ಎಸಗಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಮನೆಯಲ್ಲೂ ಕೂಡ ಅತ್ಯಾಚಾರ ಎಸಗಿದ್ದಾರೆ. ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಗಂಡನನ್ನ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಸಂತ್ರಸ್ತೆಯ ಮಗಳಿಗೂ ಕೂಡ ಲೈಂಗಿಕ ಕಿರುಕುಳ ನೀಡಲಾಗಿದೆ. ವಿಡಿಯೋ ಕಾಲ್ ಮಾಡಿ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇದೆಲ್ಲ ಕೃತ್ಯವನ್ನ ಪ್ರಜ್ವಲ್ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ರು. ಸಂತ್ರಸ್ತೆಯರ ವಿಡಿಯೋ ರೆಕಾರ್ಡ್ ಮಾಡಿದ್ದ ಮೂಲ ಮೊಬೈಲ್ ನಾಪತ್ತೆಯಾಗಿದ್ದು, ಸಾಕ್ಷ್ಯ ನಾಶ ಆರೋಪದಡಿ ಮತ್ತೊಂದು ಸೆಕ್ಷನ್ ಸೇರ್ಪಡೆ ಮಾಡಲಾಗಿದೆ. ಪ್ರಜ್ವಲ್ ಅತ್ಯಾಚಾರ ಎಸಗಿರೋದು ಎಫ್ಎಸ್ಎಲ್ನಲ್ಲಿ ದೃಢಪಟ್ಟಿದ್ದು, ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಹುಬ್ಬಳ್ಳಿಯಲ್ಲಿ ಭಾರೀ ಸದ್ದು ಮಾಡಿದ್ದ ಅಂಜಲಿ ಅಂಬಿಗೇರಿ ಹತ್ಯೆ ಪ್ರಕರಣ ಸಂಬಂಧ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಹುಬ್ಬಳ್ಳಿಯ 3ನೇ ಜೆಎಂಎಫ್ಸಿ ಕೋರ್ಟ್ಗೆ 494 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಗಿರೀಶ್ನಿಂದ ಅಂಜಲಿ ದೂರವಾಗಿದ್ದಕ್ಕೆ ಕೊಲೆ ಮಾಡಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಮೇ 15ರಂದು ಅಂಜಲಿ ಅಂಬಿಗೇರಿ ಕೊಲೆಯಾಗಿತ್ತು. ವೀರಾಪುರ ಓಣಿಯಲ್ಲಿರುವ ಅಂಜಲಿ ಮನೆಗೆ ಬೆಳ್ಳಂಬೆಳಗ್ಗೆ ನುಗ್ಗಿದ್ದ ಆರೋಪಿ ಗಿರೀಶ್ ಚಾಕುವಿನಿಂದ ಇರಿದು ಕೊಂದು ಪರಾರಿಯಾಗಿದ್ದ. ಸಿಸಿಟಿವಿ ಪ್ರತ್ಯಕ್ಷ ಸಾಕ್ಷಿ, ಹಂತಕನ ತಾಯಿ, ಗಿರೀಶ್ ಕೆಲಸ ಮಾಡ್ತಾ ಇದ್ದ ಹೋಟೆಲ್ ಸಿಬ್ಬಂದಿ ಸೇರಿ 85 ಸಾಕ್ಷಿಗಳನ್ನ ಉಲ್ಲೇಖ ಮಾಡಲಾಗಿದೆ. ಏಪ್ರಿಲ್ನಲ್ಲಿ ಇಬ್ಬರ ಮಧ್ಯೆ ಮನಸ್ತಾಪ ಬಂದಿತ್ತು. ಗಿರೀಶ್ ನಂಬರ್ ಅಂಜಲಿ ಬ್ಲಾಕ್ ಮಾಡಿದ್ಲು. ಮೈಸೂರಿನಿಂದಲೇ ಚಾಕು ತಂದಿದ್ದ ಆರೋಪಿ ಗುರುತು ಸಿಗಬಾರದು ಅಂತ ಮಾಸ್ಕ್ ಕೂಡ ಖರೀದಿ ಮಾಡಿದ್ದ. ಮೇ 17ರಂದು ರೈಲ್ವೆ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದ. ಇದೀಗ ಕೊಲೆ ನಡೆದ 98 ದಿನಗಳ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಗಣೇಶನ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಗಣೇಶನ ಹಬ್ಬ ಆಚರಣೆ ಹೇಗಿರಬೇಕು, ಯಾವೆಲ್ಲ ನಿಯಮ ಅನುಸರಿಸಬೇಕು ಅಂತ ಬಿಬಿಎಂಪಿ ನಿಯಮಾವಳಿ ರೂಪಿಸಿದೆ. ಈ ಬಾರಿ ಗಣೇಶೋತ್ಸವ ಆಚರಣೆಗೆ ಬಿಬಿಎಂಪಿ ಯಾವುದೇ ಕಠಿಣ ನಿಯಮವನ್ನು ಹಾಕಿಲ್ಲ.
ಎಷ್ಟು ಗಣೇಶ ಬೇಕಾದರೂ ಕೂರಿಸ್ಬೋದು, ಎಷ್ಟು ಎತ್ತರದ್ದಾದರೂ ಕೂರಿಸ್ಬೋದು. ಆದರೆ ಪೆಂಡಾಲ್ ಹಾಕುವಾಗ ಚೆನ್ನಾಗಿರುವ ರಸ್ತೆಯನ್ನು ಅಗದರೆ BBMPಯಿಂದ ಕೇಸ್ ರಿಜಿಸ್ಟರ್ ಆಗುತ್ತೆ. POP ಗಣೇಶ ಮೂರ್ತಿಯನ್ನು ಕೂರಿಸುವ ಹಾಗಿಲ್ಲ. ಗಣೇಶ ಪ್ರತಿಷ್ಠಾಪನೆಗೆ ಪೊಲೀಸ್, ಬೆಸ್ಕಾಂ, BBMP, ಅಗ್ನಿಶಾಮಕ ಅಧಿಕಾರಿಗಳ ಪರ್ಮಿಷನ್ ಕಡ್ಡಾಯ. ಬೆಸ್ಕಾಂ ಅಧಿಕಾರಿಗಳು ಗಣೇಶನ ಮೆರವಣಿಗೆ ವೇಳೆ ವಿದ್ಯುತ್ ತಂತಿಗಳನ್ನು ಪರಿಶೀಲನೆ ಮಾಡಬೇಕು. ಎಲ್ಲಿಯೂ ಅನಾಹುತ ಆಗದಂತೆ ಎಚ್ಚರ ವಹಿಸಬೇಕು. ಪೊಲೀಸ್ ಇಲಾಖೆ ಬಿಡುಗಡೆ ಮಾಡುವ ನಿಯಮಗಳನ್ನು ಪಾಲಿಸಬೇಕು. ಕೆರೆ ಮತ್ತು ಕಲ್ಯಾಣಿಗಳಲ್ಲಿ ಗಣೇಶ ವಿಸರ್ಜನೆ ಮಾಡೋ ಸಿಬ್ಬಂದಿಗೆ ಡ್ರೆಸ್ ಕೋಡ್ ಕಡ್ಡಾಯ. CCTV ಅಳವಡಿಸಬೇಕು ಅನ್ನೋ ಗೈಡ್ಲೈನ್ಸ್ ಅನ್ನು ನೀಡಲಾಗಿದೆ. ಎಲ್ಲ ಸಂಬಂಧಪಟ್ಟಂಥ ಇಲಾಖೆಗಳವರಿಗೆ ಕರೆದು ಸಭೆಯನ್ನು ನಡೆಸಿ ಅವರಿಗೆ ನಿರ್ದೇಶನಗಳನ್ನು ನೀಡಲಾಗಿದೆ. ವಿಸರ್ಜನೆ ಮಾಡಲಿಕ್ಕೆ ಜನರು ಜಾಸ್ತಿ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ಆ ಥರ 40 ಕಲ್ಯಾಣಿಗಳು ಇವೆ. CCTV ವ್ಯವಸ್ಥೆ ಮತ್ತು ಯಾವ ದಿನಗಳಲ್ಲಿ ಜಾಸ್ತಿ ಇದನ್ನು ಪ್ರಮಾಣದಲ್ಲಿ ಜನರು ಬರಲಿಕ್ಕೆ ಇದ್ದಾರೆ, ಆಗ ಯಾವ ಥರದ್ದು ಘಟನೆ ಉಂಟಾಗಬಾರ್ದು ಅಂತ ದೃಷ್ಟಿಯಿಂದ ಫೈರ್ ಬ್ರಿಗೇಡಿಂದನೂ ಕೂಡ ಮಂದಿಯಲ್ಲಿ ಇರಬೇಕು. ಎಲ್ಲ ಥರದ್ದು ಸಿದ್ಧತೆ ಮಾಡಲಾಗಿದೆ. ಪೊಲೀಸ್, ಫೈರ್ ಫೋರ್ಸ್, ಬೆಸ್ಕಾಂ ಮತ್ತು ನಾವು ಸೇರಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಹಬ್ಬವನ್ನು ನಡೆಸಬೇಕು. ಜನರು ಸಂಭ್ರಮದಿಂದ ಸಡಗರದಿಂದ ನಡೆಸಬೇಕು. ಅದಕ್ಕಾಗಿ ಎಲ್ಲ ನೋಡ್ಕೊಳ್ತೇವೆ. ಎಷ್ಟು ಎತ್ತರ ಇಡಬೇಕು ಕೂಡ ನಾವು ನಿರ್ಬಂಧನೆ ಮಾಡ್ತಾ ಇಲ್ಲ.